ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವಾನ್. ನಾನು ಫ್ರೆಶಪ್ ಆಗಿಬಿಟ್ಟು ನನ್ನ ಮಗಳಿಗೆ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನು ಎಬ್ಬಿಸಿ ಫ್ರೆಶಪ್ ಮಾಡಿ ಟಿಫನ್ ಎಲ್ಲ ಕೊಟ್ಬಿಟ್ಟು ಈಗಷ್ಟೇ ಬಿಟ್ಬಿಟ್ಟು ಬಂದೆ. ನಮ್ಮ ಟಿಫನಿಗೆ ಇವತ್ತು ಪೂರಿ ಸಾಗು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇವಾಗ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಹಾಗೆ ಸಾಗುನೂ ರೆಡಿಯಾಗಿದೆ. ನಾನು ಪೂರಿನ ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳೋದು, ಮೈದಾ ಯೂಸ್ ಮಾಡೋದಿಲ್ಲ. ಹಾಗಾಗಿ ನೋಡಿ, ಇವಾಗ ಒಂದೇ ಸರಿ ಎಲ್ಲ ಪೂರಿನ ಲಟ್ಟಿಸಿಟ್ಕೊಂಡು ಒಂದೇ ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಬೇಗ ಆಗಿಬಿಡುತ್ತೆ, ಬಿಸಿ ಬಿಸಿ ಆಗಾಗೆ ತಿನ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿ ಸಾಗು ಅಂತೂ. ನೋಡಿ, ಪೂರಿ ಅಂತೂ ಉಬ್ಬಿ ಚೆನ್ನಾಗಿ ಬರ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪೂರಿ ಅಂತೂ ಗೋಧಿ ಹಿಟ್ಟಲ್ಲೇ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಪೂರಿ ಸಾಗು ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಆಲ್ರೆಡಿ ಅದ್ರ ಜೊತೆಗೆ ಟೀನೂ ಇಟ್ಬಿಟ್ಟಿರ್ತೀನಿ. ಈಗ ಹೋಗಿ ಟಿಫನ್ ತಿನ್ಕೊಂಬರ್ತೀನಿ. ಟಿಫನ್ ಆದ ತಕ್ಷಣ ಟೀ ಇಟ್ಬಿಟ್ಟಿರ್ತೀನಲ್ಲ, ಟೀ ಕುಡಿದು ನೆಕ್ಸ್ಟ್ ಕೆಲಸ ನೋಡ್ಕೋಬೇಕು. ಇವಾಗ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.